ನಮಸ್ಕಾರ ವಿದ್ಯಾರ್ಥಿಗಳಿಗೆ. ನಿಮಗೆಲ್ಲ ಗೊತ್ತಿದೆ, ನಾನು ನಿಮ್ಮ ರೇವಣಸಿದ್ಧ ಸರ್. ಇಂದಿನ ಒಂದು ತರಗತಿಗಳಲ್ಲಿ ನಾನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಜಿಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕ್ಲಾಸನ್ನು ಹೇಳಿದ್ದೆ. ಈಗ ಮುಂದುವರಿದಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತಿಳಿಸಿಕೊಡ್ತೇನೆ. ಜೊತೆಗೆ ಇಲ್ಲಿ ವಿಷಯ ಏನಪ್ಪಾ ಅಂತಂದರೆ, ಸಾಮಾನ್ಯ ಜ್ಞಾನದ ಜೊತೆಗೆ ರಾಜ್ಯಗಳು ಮತ್ತು ಹಾಗೂ ರಾಜಧಾನಿಗಳು, ಆ ರಾಜಧಾನಿಗಳ ವಿಶೇಷತೆ ಏನಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತೇವೆ. ಬಹುಮುಖ್ಯವಾಗಿ ಇಲ್ಲಿ ಹೇಳಿರುವಂತಹ ವಿಷಯವನ್ನು ಪ್ರತಿಯೊಬ್ಬರು ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಳಿ. ಈಗ ಒಂದೊಂದಾಗಿ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ? ಆಯ್ಕೆಗಳು: ಆಯ್ಕೆ ಎ 30, ಆಯ್ಕೆ ಬಿ 29, ಆಯ್ಕೆ ಸಿ 31, ಆಯ್ಕೆ ಡಿ 28. ಸರಿಯಾದ ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಆಯ್ಕೆ ಸಿ 31 ಜಿಲ್ಲೆಗಳಿದ್ದಾವೆ. ಅಂದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ 31 ಜಿಲ್ಲೆಗಳಿರುವುದನ್ನು ನಾವು ಕಾಣ್ತೇವೆ. ಹಾಗಾದ್ರೆ 31ನೇ ಜಿಲ್ಲೆ ಇತ್ತೀಚೆಗೆ ರಚನೆಯಾಗಿದೆ. ಕೊನೆಯದಾಗಿ ಅದು ಯಾವುದಪ್ಪ ಅಂತಂದ್ರೆ ವಿಜಯನಗರ ಜಿಲ್ಲೆ ಅಂತ ನೋಡ್ತೇವೆ. ಈ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದಪ್ಪ ಅಂತಂದ್ರೆ ಹೊಸಪೇಟೆ. ಅಂದ್ರೆ ವಿಜಯನಗರ ಎನ್ನುವಂಥದ್ದು ಒಂದು ಊರಿಲ್ಲ, ಆ ಜಿಲ್ಲೆ ಅಂತ ವಿಜಯನಗರ ಅಂತ ನಾಮಕರಣ ಮಾಡಿದ್ದಾರೆ. ಆ ಜಿಲ್ಲೆಯ ಜಿಲ್ಲಾ ಕೇಂದ್ರ ಅಂತಂದ್ರೆ ಹೊಸಪೇಟೆಯಾಗಿದೆ. ಒಟ್ಟಾರೆಯಾಗಿ ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕುಗಳಿರುವುದನ್ನು ನಾವು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಈ ಜಿಲ್ಲೆಯ ಜಿಲ್ಲಾ ಕೇಂದ್ರವನ್ನು ನಾವು ಹೊಸಪೇಟೆ ಅಂತ ನೋಡಿದ್ವಿ. ಈ ಒಂದು ಜಿಲ್ಲೆಯಲ್ಲಿ 6 ತಾಲೂಕುಗಳಿದ್ದಾವೆ, ನೆನ್ಪಿಟ್ಕೊಳ್ಳಿ. 31ನೇ ಜಿಲ್ಲೆ ಅಂತ ಕೇಳಿದ್ರೆ ವಿಜಯನಗರ. ಯಾದಗಿರಿ ಜಿಲ್ಲೆಯು ಕಲಬುರಗಿ ಜಿಲ್ಲೆಯಿಂದ ಯಾವ ವರ್ಷದಲ್ಲಿ ಪ್ರತ್ಯೇಕವಾಯಿತು? ಪ್ರಶ್ನೆ ಇನ್ನೊಮ್ಮೆ ನೋಡ್ಕೊಳ್ಳಿ. ಯಾದಗಿರಿ ಜಿಲ್ಲೆಯು ಕಲಬುರಗಿ ಜಿಲ್ಲೆಯಿಂದ ಯಾವ ವರ್ಷದಲ್ಲಿ ಪ್ರತ್ಯೇಕವಾಯಿತು? ಆಯ್ಕೆಗಳು: ಎ 2010, ಬಿ 2014, ಸಿ 2016, ಡಿ 2011. ಸರಿಯಾದ ಉತ್ತರ ಆಯ್ಕೆ ಎ 2010 ಆಗಿದೆ. ಅಂದ್ರೆ ವಿವರಣೆಯನ್ನು ನೋಡೋದಾದ್ರೆ, ಯಾದಗಿರಿ ಜಿಲ್ಲೆಯು 2010 ಆಗಸ್ಟ್ 10ನೇ ತಾರೀಕಿನಂದು ಕಲಬುರಗಿ ಜಿಲ್ಲೆಯಿಂದ ಪ್ರತ್ಯೇಕವಾಯಿತು. ಈ ಕಲಬುರಗಿ ಜಿಲ್ಲೆ ಮುಂಚೆ ಕಲಬುರಗಿ ಜಿಲ್ಲೆಗೆ ನಾವು ಏನಂತ ಕರಿತಿದ್ವಿಪ್ಪ ಅಂತಂದ್ರೆ ಗುಲ್ಬರ್ಗಾ ಅಂತ ಕರಿತಿದ್ವಿ. ಈಗ ಮರುನಾಮಕರಣ ಮಾಡಿದ್ದಾರೆ ಕಲಬುರಗಿ ಅಂತ. ಈ ಕಲಬುರಗಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆ ಮುಂಚೆ ವಿಲೀನವಾಗಿತ್ತು. ನಂತರ ಈ ಕಲಬುರಗಿ ಜಿಲ್ಲೆಯಿಂದ 2010 ಆಗಸ್ಟ್ 10ರಂದು ಯಾದಗಿರಿ ಜಿಲ್ಲೆಯು ಉದಯವಾಯಿತು. ಯಾವ ಜಿಲ್ಲೆಯಿಂದ ಪ್ರತ್ಯೇಕ ಆಗಿದೆ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆಯಿಂದ ಪ್ರತ್ಯೇಕವಾಗಿದೆ. ಮತ್ತು ಈ ಯಾದಗಿರಿ ಜಿಲ್ಲೆಯು ಯಾವ ಒಂದು ಕಂದಾಯ ವಿಭಾಗಕ್ಕೆ ಒಳಪಡುತ್ತೆ ಅಂತಂದ್ರೆ ಕಲಬುರಗಿ ಕಂದಾಯ ವಿಭಾಗಕ್ಕೆ ಒಳಪಡುತ್ತೆ. ಕಲಬುರಗಿ ಕಂದಾಯ ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಅಂತಂದ್ರೆ 7 ಜಿಲ್ಲೆಗಳಿದಾವೆ. ನಿಮಗೆಲ್ಲ ಕ್ಲಾಸ್ನಲ್ಲಿ ಹೇಳುವ ಹೊತ್ತಿನಾಗ ಶಾಲೆಯಲ್ಲಿ ತರಗತಿಯಲ್ಲಿ ಹೇಳಿದ್ದೆ ನಾನು ಕಲಬುರಗಿ ಜಿಲ್ಲೆಯ ಮತ್ತು ಆ ಕಲಬುರಗಿ ಕಂದಾಯ ವಿಭಾಗದಲ್ಲಿರುವಂತಹ ಜಿಲ್ಲೆಗಳು, ಕರ್ನಾಟಕದಲ್ಲಿ ಎಷ್ಟು ಕಂದಾಯ ವಿಭಾಗಗಳಿದ್ದಾವೆ ಎಲ್ಲ ಹೇಳಿದ್ದೇನೆ. ಈ ಯಾದಗಿರಿ ಜಿಲ್ಲೆಯು ಬಹುಮುಖ್ಯವಾಗಿ ಬಹಳಷ್ಟು ಇತಿಹಾಸ ಪರಂಪರೆಯನ್ನು ಹೊಂದೈತಿ. ಈ ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಮಲಗಿದ ಬುದ್ಧನ ಬೆಟ್ಟ ಕಂಡು ಬರ್ತದೆ. ಇಲ್ಲಿ ನೋಡಿ, ಇದು ಬಹುಮುಖ್ಯ ಇದೆ. ಯಾಕೆಂತಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಪ್ರಶ್ನೆ ಕೇಳಿದ್ದಾರೆ. ವಿಶೇಷವಾಗಿ ಪೊಲೀಸ್ ಪರೀಕ್ಷೆ ಕೂಡ ಈ ಪ್ರಶ್ನೆ ಆಗಿದೆ. ಏನ್ ಪ್ರಶ್ನೆಪ್ಪ ಅಂತಂದ್ರೆ ಮಲಗಿದ ಬುದ್ಧನ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಮಲಗಿದ ಬುದ್ಧನ ಬೆಟ್ಟ ಯಾವ ಜಿಲ್ಲೆ ಅಂತ ಕೇಳಿದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮತ್ತು ನಿರ್ದಿಷ್ಟವಾಗಿ ಈ ಮಲಗಿದ ಬುದ್ಧನ ಬೆಟ್ಟ ಯಾವ ಊರಿನಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಶಹಾಪುರದಲ್ಲಿ ಅಂತ ನಾವು ಉತ್ತರ ಕೊಡಬೇಕಾಗುತ್ತೆ. ಇಷ್ಟೊತ್ತು ನಾವು ಸಾಮಾನ್ಯವಾಗಿ ಒಂದು ಬಹುಮುಖ್ಯ ಪ್ರಶ್ನೆಗಳನ್ನು ನೋಡಿದೀವಿ. ಈಗ ರಾಜ್ಯಗಳು ಹಾಗೂ ಅವುಗಳ ರಾಜಧಾನಿಗಳು ಮತ್ತು ವಿಶೇಷತೆಯನ್ನ ನೋಡೋಣ. ತೆಲಂಗಾಣ ರಾಜ್ಯದ ರಾಜಧಾನಿ ಯಾವುದು? ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹೈದರಾಬಾದ್. ಈ ತೆಲಂಗಾಣ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಹೈದರಾಬಾದ್ನ ವಿಶೇಷತೆ ಅಂತಂದ್ರೆ ಈ ಹೈದರಾಬಾದ್ ನಗರದಲ್ಲಿ ರಾಮೋಜಿ ಫಿಲ್ಮ್ ಮ್ಯೂಸಿಯಂ ಇದೆ. ರಾಮೋಜಿ ಫಿಲ್ಮ್ ಸಿಟಿ ಅಂತ ಕೂಡ ಇದನ್ನ ಕರಿತೇವೆ. ಅನೇಕ ಚಲನಚಿತ್ರಗಳು ಇಲ್ಲಿ ಶೂಟಿಂಗ್ ಆಗೋದನ್ನು ನಾವು ಗಮನಿಸಬಹುದಾಗಿದೆ. ಎಲ್ಲಿ ಅಂತಂದ್ರೆ ಹೈದರಾಬಾದ್ನಲ್ಲಿ. ಹಿಂದೆ ನಮ್ಮ ಈ ಯಾದಗಿರಿ ಜಿಲ್ಲೆ ಆಗಿರ್ಬೋದು, ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಇವೆಲ್ಲ ಯಾವ ಒಂದು ಸಂಸ್ಥಾನಕ್ಕೆ ಒಳಪಟ್ಟಿದ್ದು ಅಂತಂದ್ರೆ ಹೈದರಾಬಾದ್ ಸಂಸ್ಥಾನಕ್ಕೆ ಒಳಪಟ್ಟಿದ್ದು. ಈ ಹೈದರಾಬಾದ್ ಸಂಸ್ಥಾನ ಭಾರತಕ್ಕೆ ವಿಲೀನವಾಗಿದ್ದು ಯಾವಾಗಪ್ಪ ಅಂತಂದ್ರೆ 1948 ಸೆಪ್ಟೆಂಬರ್ 17ನೇ ತಾರೀಕು ಹೈದರಾಬಾದ್ ವಿಲೀನ ಆಗುತ್ತೆ. ಅದಕ್ಕೋಸ್ಕರ ನಾವು ಹೈದರಾಬಾದ್ ಕರ್ನಾಟಕ ವಿಜಯೋತ್ಸವ ಅಂತೇಳಿ, ಹೈದರಾಬಾದ್ ಕರ್ನಾಟಕ ವಿಲೀನವಾದದ್ದು ಸ್ವತಂತ್ರ ದಿನ ಅಂತೇಳಿ ಈಗ ಪ್ರಸ್ತುತ ಕಲ್ಯಾಣ ಕರ್ನಾಟಕ ಅಂತ ಕರಿತೇವೆ. ಹಾಗಾದ್ರೆ ಕಲ್ಯಾಣ ಕರ್ನಾಟಕ ಉತ್ಸವವನ್ನು 1948 ಸೆಪ್ಟೆಂಬರ್ 17ರ ಒಂದು ಸ್ಮರಣಾರ್ಥಕವಾಗಿ ನಾವು ಈಗ ಆಚರಣೆ ಮಾಡ್ತೇವೆ. ಇದನ್ನು ಮುಂಚೆ ಹೈದರಾಬಾದ್ಗೆ ನಾವು ಭಾಗ್ಯನಗರ ಅಂತ ಕರಿತಾ ಇದ್ರು. ಮುಂಚೆ ಇದಕ್ಕೆ ಏನಂತಿದ್ರು? ಭಾಗ್ಯನಗರ ಅಂತ ಕರಿತಿದ್ರು. ನಂತರ ಈಗ ಹೈದರಾಬಾದ್ ಅಂತ ಕರೆಯಲಾಗ್ತದೆ.
ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಬಹುತೇಕ ಎಲ್ರಿಗೂ ಈ ಪ್ರಶ್ನೆಗೆ ಉತ್ತರ ನಿಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿರೋದಿಲ್ಲ, ಬರ್ಕೊಳ್ಳಿ ಏನಂತ. ಸರಿಯಾದ ಉತ್ತರ ಬೆಂಗಳೂರು. ಅಂದ್ರೆ ಕರ್ನಾಟಕ ರಾಜಧಾನಿ ಬೆಂಗಳೂರು ಆಗಿರತಕ್ಕಂಥ ಇದರಲ್ಲಿ ಅನೇಕ ವಿಶೇಷತೆಗಳನ್ನು ಇರುವುದನ್ನು ನಾವು ಗಮನಿಸ್ತೇವೆ. ಏನಪ್ಪಾ ಅಂತಂದ್ರೆ ಬೆಂಗಳೂರಿಗೆ ಏನಂತ ಕರೀತಾರಪ್ಪ ಅಂದ್ರೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಮತ್ತು ಬೆಂಗಳೂರಿನಲ್ಲಿ ವಿಧಾನಸೌಧ ಇದೆ. ಬೆಂಗಳೂರಿನಲ್ಲಿ ವಿಧಾನಸೌಧ ನೀವು ನೋಡಿರ್ತೀರ, ಚಲನಚಿತ್ರದಲ್ಲಿ ಫೋಟೋದಲ್ಲಿ ನೋಡಿರ್ತೀರ ವಿಧಾನಸೌಧವನ್ನ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರಿನಲ್ಲಿದೆ. ಮತ್ತು ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಇದೆ. ಮತ್ತು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಗಿದೆ. ಗುಜರಾತ್ ರಾಜ್ಯದ ರಾಜಧಾನಿ ಯಾವುದು? ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಗಾಂಧಿನಗರ ಆಗಿದೆ. ಈ ಗುಜರಾತ್ ರಾಜ್ಯದ ರಾಜಧಾನಿ ಗಾಂಧಿನಗರ ಆಗಿದೆ. ಇದರ ವಿಶೇಷತೆ ಅಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಗುಜರಾತ್ ರಾಜ್ಯ ಆಗೈತಿ. ಇದು ಎಷ್ಟು ಕಿಲೋಮೀಟರ್ ಕರಾವಳಿ ತೀರ ಹೊಂದಿದೆ ಅಂತಂದ್ರೆ ಗುಜರಾತ್ 1600 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದೈತಿ. ಹಾಗಾದ್ರೆ ಅತ್ಯಂತ ಕಡಿಮೆ ಯಾವುದು ಅಂತ ಕೇಳಿದ್ರೆ ಗೋವಾ ಒಂದೈತಿ. ಅತಿ ಕಡಿಮೆ ಕರಾವಳಿ ತೀರ ಹೊಂದಿರೋದು ಯಾವುದು? ಗೋವಾ. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುವಂತ ರಾಜ್ಯವಾಗಿದೆ ನೋಡಿ. ಅತಿ ಹೆಚ್ಚು ಹತ್ತಿ ನಿಮ್ಮ ಊರಲ್ಲಿ ಬೆಳೀತಾ ಇರ್ತೀರಾ. ಆ ಅತಿ ಹೆಚ್ಚು ಬೆಳೆಯುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ಆಗಿದೆ. ಗುಜರಾತ್ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುವಂತ ರಾಜ್ಯ ಆಗೈತಿ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಬೆಳೆಯನ್ನು ಬೆಳೀತಾರೆ. ಹಾಗಾದ್ರೆ ಅತಿ ಹೆಚ್ಚು ಹತ್ತಿ ಬೆಳೆಯುವಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯನ್ನು ಬೆಳೆಯುತ್ತಾರೆ. ಈ ಹತ್ತಿ ಬೆಳೆ ಬೆಳಿಬೇಕಾಗಿತ್ತಂದ್ರೆ ಸೂಕ್ತವಾದಂತ ಮಣ್ಣು ಯಾವುದು ಅಂತಂದ್ರೆ ಅತಿ ಹೆಚ್ಚು ಫಲವತ್ತಾದ ಮಣ್ಣು ಹತ್ತಿ ಬೆಳಿಲಿಕ್ಕೆ ಯಾವುದು ಸೂಕ್ತ ಅಂತ ಕೇಳಿದ್ರೆ ಕಪ್ಪು ಮಣ್ಣು. ನಮ್ಮ ಹಳ್ಳಿಯ ಸೊಗಡಿನ ಭಾಷೆಯಲ್ಲಿ ನಾವು ಏನಂತ ಕರಿತೀವಿ ಅಂದ್ರೆ ಎರೆಮಣ್ಣು ಅಂತ ಕೂಡ ಕರಿತೇವೆ. ಎರೆಮಣ್ಣಿನಲ್ಲಿ ಅಥವಾ ಕಪ್ಪು ಮಣ್ಣಿನಲ್ಲಿ ಹತ್ತಿ ಬೆಳೆಯಲು ಬಹು ಸೂಕ್ತವಾಗಿದೆ. ಭಾರತದ ಪಶ್ಚಿಮದ ತುದಿ ಇರುವಂತ ರಾಜ್ಯ ಯಾವುದು ಅಂತಂದ್ರೆ ಗುಜರಾತ್. ನೋಡಿ, ಭಾರತದ ಮ್ಯಾಪ್ ತಗೊಳ್ಳಿ. ನೀವು ಮ್ಯಾಪ್ ತಗೊಂಡು ಪಶ್ಚಿಮಕ್ಕೆ ನೋಡಿ, ಆ ಪಶ್ಚಿಮದ ಅತ್ಯಂತ ತುದಿ ಕೊನೆಯ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗುಜರಾತ್ ಇದೆ. ಗುಜರಾತ್ ಭಾರತದ ಪಶ್ಚಿಮದ ತುದಿ ರಾಜ್ಯ. ಪಶ್ಚಿಮ ದಿಕ್ಕಿಗೆ ಕೊನೆಯದಾಗಿ ಕಾಣುವ ರಾಜ್ಯ ಯಾವುದಂದ್ರೆ ಗುಜರಾತ್. ಸರ್, ಹಾಗಾದ್ರೆ ಭಾರತದ ಪೂರ್ವದ ತುದಿ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ನೋಡಿ, ಅರುಣಾಚಲ ಪ್ರದೇಶ ಭಾರತದ ಪೂರ್ವ ತುದಿಗಿದೆ. ಮತ್ತು ಭಾರತದಲ್ಲಿ ಸೂರ್ಯ ಮೊದಲು ಹುಟ್ಟುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ಇಡೀ ನಮ್ಮ ಅಖಂಡವಾದಂತ ಭಾರತದಲ್ಲಿ ಸೂರ್ಯ ಹುಟ್ಟುವಂತ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ಸೂರ್ಯ ಹುಟ್ಟಿರ್ತಾನಲ್ಲ, ಅಲ್ಲಿ ಕಾಣೋದು ಫಸ್ಟ್ ಎಲ್ಲಿ ಕಾಣುತ್ತೆ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಾಣುತ್ತೆ. ಕಾರಣ ಅಂತಂದ್ರೆ ಸೂರ್ಯ ನಿಮ್ಗೆಲ್ಲ ಗೊತ್ತಿದೆ ಪೂರ್ವ ದಿಕ್ಕಿಗೆ ಉದಯಿಸ್ತಾನೆ. ನಮ್ಮ ಭಾರತ ದೇಶದ ಪೂರ್ವದ ತುದಿಗಿರುವಂತ ರಾಜ್ಯ ಯಾವುದಂದ್ರೆ ಅರುಣಾಚಲ ಪ್ರದೇಶ. ಹಾಗಾಗಿ ಮೊದಲು ಸೂರ್ಯ ಕಾಣೋದು ನಮ್ಮ ಭಾರತ ದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ. ಮತ್ತು ಭಾರತದ ಅತಿ ದೊಡ್ಡ ಜಿಲ್ಲೆ ಅಂತಂದ್ರೆ ಕಚ್. ಈ ಕಚ್ ಜಿಲ್ಲೆ ಇರುವಂತ ರಾಜ್ಯ ಅಂತ ಕೇಳಿದ್ರೆ ಗುಜರಾತ್ ರಾಜ್ಯ. ನೋಡಿ, ಭಾರತದ ಅತಿ ದೊಡ್ಡ ಜಿಲ್ಲೆ ಯಾವುದಂತಂದ್ರೆ ಕಚ್. ಇದು ಗುಜರಾತ್ ರಾಜ್ಯದಲ್ಲಿದೆ. ಈಗೇನು ಜಿಲ್ಲೆಗಳು ಇರ್ತಾವಲ್ಲ, ಅತಿ ದೊಡ್ಡ ಜಿಲ್ಲೆ ಇದು ಕಚ್ ಜಿಲ್ಲೆ. ಈಗ ಅಷ್ಟೊತ್ತು ನಾವು ಗುಜರಾತ್ ರಾಜ್ಯದ ಬಗ್ಗೆ ತಿಳ್ಕೊಂಡಿದೀವಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಹಾರಾಷ್ಟ್ರ. ಈ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿ ಯಾವುದು ಅಂತ ನೋಡೋಣ. ಸರಿಯಾದ ಉತ್ತರ ಮುಂಬೈ. ಈ ಮುಂಬೈಯನ್ನು ನಾವು ಭಾರತದ ಹೆಬ್ಬಾಗಿಲು ಅಂತ ಕರಿತೇವೆ. ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ್ದು ಕರೀತಾರ ಅಂತಂದ್ರೆ ನವಮಂಗಳೂರು ಅಥವಾ ಮಂಗಳೂರು. ನಾವು ಪ್ರವಾಸಕ್ಕೆ ಹೋಗಿದ್ವಿ ಇತ್ತೀಚೆಗೆ ನಮ್ಮ ಶಾಲೆ ವತಿಯಿಂದ ಮಂಗಳೂರು ನೋಡ್ಕೊಂಡು ಬಂದ್ವಿ. ಹಾಗಾದ್ರೆ ಆ ಮಂಗಳೂರಿಗೆ ಕರ್ನಾಟಕದ ವಿಶೇಷತೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಯಾಕೆ ಹೆಬ್ಬಾಗಿಲು ಅಂತ ಕರಿತೀವಿ ಅಂತ ನಿಮ್ಗೆ ಗೊತ್ತಿದೆಯಾ? ಓಕೆ, ನಾನು ಹೇಳ್ತೀನಿ ನೋಡಿ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಯಾಕೆ ಕರೀತಾರೆ ಅಂತಂದ್ರೆ ಭಾರತದಲ್ಲಿರುವಂತ ಅನೇಕ ವಸ್ತುಗಳು, ಸಂಬಾರ ಪದಾರ್ಥಗಳು ಮತ್ತು ರಫ್ತು ಮಾಡುವಂತ ವಸ್ತುಗಳನ್ನ ಮಂಗಳೂರು ಬಂದರಿನ ಮೂಲಕ, ಹಡಗಿನ ಮೂಲಕ ವಿದೇಶಕ್ಕೆ ಕಳಿಸಲಾಗ್ತದೆ. ಅದಕ್ಕೋಸ್ಕರ ಅದಕ್ಕೆ ಹೆಬ್ಬಾಗಿಲು ಅಂತ ಕರೀತಾರೆ. ಅದೇ ರೀತಿ ಭಾರತದ ಹೆಬ್ಬಾಗಿಲು ಯಾವುದಂತ ಕರೀತಾರೆ ಅಂದ್ರೆ ಮುಂಬೈ ಕರೀತಾರೆ. ಏಕೆಂತಂದ್ರೆ ಭಾರತದಲ್ಲಿರುವಂತ ಅನೇಕ ವಸ್ತುಗಳನ್ನು ನಾವು ಬೇರೆ ದೇಶಕ್ಕೆ ಮಾರಾಟ ಮಾಡಬೇಕಾಗಿತ್ತಂದ್ರೆ ಹಡಗಿನ ಮೂಲಕ ಕಳಿಸ್ತೇವೆ. ಭಾರತದ ಅತಿ ದೊಡ್ಡದಾದಂತಹ ಬಂದರು, ಅತಿ ಹೆಚ್ಚು ಸರಕನ್ನು ರಫ್ತು ಮಾಡುವಂತ ಬಂದರು ಯಾವುದಂದ್ರೆ ಮುಂಬೈ. ಅದಕ್ಕೋಸ್ಕರ ಭಾರತದ ಹೆಬ್ಬಾಗಿಲು ಅಂತೇಳಿ ನಾವು ಮುಂಬೈ ನಗರಕ್ಕೆ ಕರಿತೇವೆ. ಮುಂಬೈನಲ್ಲಿ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದನ್ನ
ಗಮನಿಸಬಹುದಾಗಿದೆ. ಛತ್ರಪತಿ ಶಿವಾಜಿ ನಿಮಗೆಲ್ಲ ಗೊತ್ತಿದೆ. ಛತ್ರಪತಿ ಶಿವಾಜಿ ಮರಾಠ ಸಾಮ್ರಾಜ್ಯದ ಸ್ಥಾಪಕ. ಈತ ಮುಂಬೈನಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಕ್ಕಾಗಿ ಮುಂಬೈನ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ. ಭಾರತದ ಅತಿ ಎತ್ತರದ ಒಂದು ಟವರ್ ಅಂತಂದ್ರೆ ಇಂಡಿಯಾ ಟವರ್. ಅದು ಎಲ್ಲೈತಪ್ಪ ಅಂತ ಕೇಳಿದ್ರೆ ಮುಂಬೈನಲ್ಲಿದೆ ನೋಡಿ. ಮತ್ತು ಉಲ್ಕೆಗಳಿಂದ ನಿರ್ಮಾಣವಾದಂಥ ಭಾರತದ ಏಕೈಕ ಸರೋವರ ಯಾವುದಂದ್ರೆ ಲೂನಾರ್ ಸರೋವರ. ನೋಡ್ರಿ, ಉಲ್ಕೆಗಳಿಂದ ಅಂದ್ರೆ ಮಳೆ ಬರುವಂತ ಸಮಯದಲ್ಲಿ ಹಾಗೂ ಭೂಮಿಯ ಮೇಲೆ ಆಕಾಶದಿಂದ ಬೀಳುವಂತ ಉಲ್ಕೆಗಳು ಅವಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರ್ತವೆ. ಭೂಮಿಯ ಮೇಲೆ ಬೀಳುವಂತ ಸಮಯದಲ್ಲಿ ಅಲ್ಲಿ ಅನೇಕ ದೊಡ್ಡದಾದಂಥ ಉಲ್ಕೆಗಳು ಇರ್ತಾವಲ್ಲ, ಭೂಮಿ ಮೇಲೆ ಬಿದ್ದಾಗ ಅಲ್ಲಿ ಒಂದು ಸರೋವರ ನಿರ್ಮಾಣ ಆಗೈತಿ. ಸರೋವರ ಅಂದ್ರೆ ಸುತ್ತಲೂ ಭೂಮಿ ಇರ್ತದೆ, ಮಧ್ಯದಲ್ಲಿ ನೀರಿರ್ತದೆ. ಅದು ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ಭಾರತದ ಏಕೈಕ ಸರೋವರ, ಒಂದು ನಿರ್ಮಾಣವಾದ ಸರೋವರ ಉಲ್ಕೆಗಳಿಂದ ಅಂತಂದ್ರೆ ಲೂನಾರ್ ಸರೋವರ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಐತಿ, ಅದು ಮುಂಬೈ ನಗರದಲ್ಲಿ. ಮತ್ತೆ ಮುಂದಿನ ಒಂದು ಪ್ರಶ್ನೆ, ಗೋವಾ ರಾಜ್ಯದ ರಾಜಧಾನಿ ಯಾವುದು? ಗೋವಾ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಪಣಜಿ. ಈ ಪಣಜಿ ನಗರವು ಮಹದಾಯಿ ನದಿಯ ದಂಡೆಯ ಮೇಲಿದೆ. ಮಹದಾಯಿ ನದಿ ಬಹಳಷ್ಟು ವಿವಾದ ಐತ್ರಿ ನಮ್ಮ ಕರ್ನಾಟಕ ಮತ್ತು ಗೋವಾ ರಾಜ್ಯದ ಮೇಲೆ. ಯಾಕಂತಂದ್ರೆ ಈ ಮಹದಾಯಿ ನದಿ ಇದೆಯಲ್ಲ, ಇದು ಹುಟ್ಟೋದೇ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಹದಾಯಿ ನದಿ ಹುಟ್ಟುತ್ತದ. ಆದ್ರೆ ಮಹದಾಯಿ ನದಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟಿ ಮುಂದೆ ಹರಿದು ಎಲ್ಲಿಗೆ ಹೋಗುತ್ತಪ್ಪ ಅಂತ ಕೇಳಿದ್ರೆ ಗೋವಾ ರಾಜ್ಯಕ್ಕೆ ಹೋಗುತ್ತೆ. ಆ ಗೋವಾ ರಾಜ್ಯದ ಪಣಜಿ ನಗರ ಇದೆಯಲ್ಲ, ಆ ಪಣಜಿ ನಗರದಲ್ಲಿಯೂ ಕೂಡ ಈ ಮಹದಾಯಿ ನದಿ ಹರಿದು ಹೋಗಿದೆ. ಹಾಗಾಗಿ ಪಣಜಿಯ ನಗರ ಇದೆಯಲ್ಲ, ಇದು ಯಾವ ನದಿ ದಂಡೆ ಮೇಲೆ ಐತೆ ಅಂದ್ರೆ ಮಹದಾಯಿ ನದಿ ದಂಡೆ ಮೇಲೆ ಇದೆ. 1987ನೇ ಇಸ್ವಿಯಲ್ಲಿ ಈ ಗೋವಾ ರಾಜ್ಯ ರಚನೆಯಾಯಿತು. ಮತ್ತು ಈ ಗೋವಾ ರಾಜ್ಯದಲ್ಲಿ ಬಹಳಷ್ಟು ಚಲನಚಿತ್ರಗಳು, ಈಗೇನು ಹೈದರಾಬಾದ್ ಅನ್ನಲ್ಲಿ ಚಲನಚಿತ್ರ ಏನು ಶೂಟಿಂಗ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಫಿಲ್ಮ್ಗಳು, ಅದೇ ತರ ಅತಿ ಒಂದು ಫೇಮಸ್ ನಗರ ಅಂತಂದ್ರೆ ಗೋವಾ ಒಂದು ನಗರ ಆಗೈತಿ. ಇದಕ್ಕೆ ನಾವು ಚಲನಚಿತ್ರ ನಗರಿ ಅಂತ ಕೂಡ ಕರಿತೇವೆ. ಗೋವಾದಲ್ಲಿ ಸಾಕಷ್ಟು ಚಲನಚಿತ್ರಗಳು ಶೂಟಿಂಗ್ ಆಗ್ತವೆ. ಇದೇ ಗೋವಾ ರಾಜ್ಯದಲ್ಲಿ ಮಹಾವೀರ ರಾಷ್ಟ್ರೀಯ ಉದ್ಯಾನವನವಿದೆ. ಈ ಮಹಾವೀರ ಯಾರಂತ ನೆನಪು ಮಾಡ್ಕೊಳ್ಳಿ, ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು. ಯಾರಂತಂದ್ರೆ ಜೈನ ಧರ್ಮದ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ, ಈತನ ಪೂರ್ತಿ ಹೆಸರು. ಶಾರ್ಟ್ಕಟ್ ಆಗಿ ಮಹಾವೀರ ಅಂತ ಕರೀತಾರೆ. ಹಾಗಾದ್ರೆ ಜೈನ ಧರ್ಮದ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಋಷಭನಾಥ. ಋಷಭ ಅಥವಾ ಆದಿನಾಥ. ಋಷಭ ಪದದ ಅರ್ಥ ಅಂದ್ರೆ ಋಷಭ ಅಂದ್ರೆ ಟಗರು ಅಂತ ಅರ್ಥ. ಈ ಜೈನ ಧರ್ಮದ ಸ್ಥಾಪಕ ಋಷಭನಾಥ. ಜೈನ ಧರ್ಮದ ಈ ಸ್ಥಾಪಕನಿಗೆ ಇನ್ನೊಂದು ಹೆಸರು ಐತಿ, ಆದಿನಾಥ ಅಂತೇಳಿ. ಜೈನ ಧರ್ಮದ 24ನೇ ತೀರ್ಥಂಕರ, ಬಹಳ ಪ್ರಸಿದ್ಧವಾದ ತೀರ್ಥಂಕರ ಯಾರಪ್ಪ ಅಂತ ಕೇಳಿದ್ರೆ ಮಹಾವೀರ. ಆತನ ಹೆಸರಿನಲ್ಲಿ ಗೋವಾದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ನಿರ್ಮಾಣ ಮಾಡ್ಯಾರೆ, ಅದೇ ಮಹಾವೀರ ರಾಷ್ಟ್ರೀಯ ಉದ್ಯಾನವನ. ಅವಾಗ್ಲೇ ಹೇಳಿದ್ದೆ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಅಂತ ಕೇಳಿದ್ರೆ ಗುಜರಾತ್ ಅಂತ ಹೇಳಿದ್ದೆ. ಅದೇ ರೀತಿ ಅತಿ ಕಡಿಮೆ ಯಾವುದು ಅಂತ ಕೇಳಿದ್ರೆ ಪಣಜಿನಲ್ಲಿ ಸಾಕಷ್ಟು ಗೋವಾ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಅಂತಂದ್ರೆ ಗೋವಾ. ಎಷ್ಟು ಕಿಲೋಮೀಟರ್ ಹೊಂದಿದೆ ಅಂದ್ರೆ 100 ಕಿಲೋಮೀಟರ್ ಇದು ಒಂದೈತಿ. ಅತ್ಯಂತ ಕಡಿಮೆ ನೋಡ್ರಿ, ಇದು 28 ರಾಜ್ಯಗಳೇನಿದಾವಲ್ಲ ಅದರಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಅಂತ ಕೇಳಿದ್ರೆ ಗೋವಾ. ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರತಕ್ಕಂಥ ರಾಜ್ಯ ಅಂತ ಕೇಳಿದ್ರೆ ಗುಜರಾತ್. 1600 ಕಿಲೋಮೀಟರ್, ಗೋವಾ 100 ಕಿಲೋಮೀಟರ್ ಹೊಂದೈತಿ. ಇದು ಬಹಳ ಇಂಪಾರ್ಟೆಂಟ್ ಇದೆ, ನೀವು ಬರೆದುಕೊಳ್ಳಿ ನೋಟ್ಸ್ ಅನ್ನು. ಮುಂದೆ ನೋಡೋಣ. ಈಗ ಕೇರಳ ರಾಜ್ಯದ ರಾಜಧಾನಿ ಯಾವುದು? ಕೇರಳ ರಾಜ್ಯದ ರಾಜಧಾನಿ ಯಾವುದು ಪ್ರಶ್ನೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಿರುವನಂತಪುರಂ. ಕೇರಳ ರಾಜ್ಯದ ರಾಜಧಾನಿ ಆಗಿರತಕ್ಕಂಥ ತಿರುವನಂತಪುರನ ಒಂದು ವಿಶೇಷತೆಯನ್ನು ನೋಡೋದಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ನೋಡ್ರಿ, ಇಡೀ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಮತ್ತು ಅಕ್ಷರಸ್ಥರು ಏನಿದಾರಲ್ಲ ಅದು ಯಾವ ರಾಜ್ಯದಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ಕೇರಳದಲ್ಲಿ. ನೋಡ್ರಿ, ಬಹಳಷ್ಟು ಜನ ಶಿಕ್ಷಣವಂತರಿದ್ದಾರೆ ಇಲ್ಲಿ ಕೇರಳ ರಾಜ್ಯದಲ್ಲಿ. ಅದಕ್ಕೋಸ್ಕರ ಕೇರಳ ರಾಜ್ಯ ಭಾರತ ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರೆದೈತಿ, ಟಾಪ್ನಲ್ಲಿದೆ. ಮತ್ತು ಈ ಒಂದು ಕೇರಳ ರಾಜ್ಯದಲ್ಲಿ ಎಷ್ಟೊಂದು ಮುಂದುವರೆದರೂ ಕೂಡ ಸಾಕಷ್ಟು ಅಭಿವೃದ್ಧಿ ಶಿಕ್ಷಣವಂತರಿದ್ರು ಕೂಡ ಅಲ್ಲಿ ದೇವಸ್ಥಾನಗಳ ಬಗ್ಗೆ ಅಪಾರ ಗೌರವ ಐತಿ. ದೇವರ ಬಗ್ಗೆ ಭಕ್ತಿ, ದೇವಸ್ಥಾನಗಳು ಸಾಕಷ್ಟು ಅದಾವ. ಅದಕ್ಕೋಸ್ಕರ ಈ ಕೇರಳ ರಾಜ್ಯಕ್ಕೆ ಏನಂತ ಕರೀತಾರೆ ಅಂತ ಅಂದ್ರೆ ದೇವರ ನಾಡು ಅಂತ ಕರೀತಾರೆ. ದೇವರ ನಾಡು, ಸ್ವಂತ ದೇವರ ನಾಡು ಯಾವುದು ಅಂತ ಕೇಳಿದ್ರೆ ಕೇರಳ ರಾಜ್ಯ. ಕೇರಳ ರಾಜ್ಯಕ್ಕೆ ದೇವರ ನಾಡು ಅಂತ ಕರೀತಾರೆ.
ಹಾಗೂ ಈ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಕೇರಳ. ಸರ್ ಹಂಗಾದ್ರೆ ಲಿಂಗಾನುಪಾತ ಅಂದ್ರೆ ಏನ್ರಿ ಅಂತ ನೀವು ಪ್ರಶ್ನೆ ಕೇಳಬಹುದು. ಲಿಂಗಾನುಪಾತ ಅಂತಂದ್ರೆ 1000 ಜನ ಪುರುಷರಿದ್ದಾರೆ, 1000 ಜನ ಗಂಡು ಮಕ್ಕಳಿದ್ದಾರೆ ಅಂತಂದ್ರೆ 1000 ಜನ ಮಹಿಳೆಯರು ಇರ್ಬೇಕು, ಅಂದ್ರೆ ಸಮಾನತೆ ಇದ್ದಂತೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತ ದೇಶದಲ್ಲಿ 1000 ಜನ ಪುರುಷರು ಇದ್ರೆ 1000 ಜನ ಮಹಿಳೆಯರಿಲ್ಲ. ಮಹಿಳೆಯರ ಪ್ರಮಾಣ ಕಡಿಮೆ ಆಗೈತಿ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಹುಟ್ಟಿದೆ ಅಂತ ಭಾವಿಸ್ತಾರೆ, ಇಂದಿನ ನಮ್ಮ ಹಿರಿಯರು ಭಾವಿಸ್ತಿದ್ರು. ಆದ್ರೆ ಹೆಣ್ಣು ಹುಣ್ಣು ಅಲ್ಲ, ಈ ದೇಶದ ಯುವ ಶಕ್ತಿ, ನಾರಿ ಶಕ್ತಿ ಅವರು. ಅದಕ್ಕೋಸ್ಕರ ಅತಿ ಹೆಚ್ಚು ಹೆಣ್ಣುಮಕ್ಕಳು ಇರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ಕೇರಳ ರಾಜ್ಯದಲ್ಲಿ ಲಿಂಗಾನುಪಾತ ಹೆಚ್ಚಿಗೆ ಐತಿ. ಲಿಂಗಾನುಪಾತ ಅಂದ್ರೆ ಗಂಡು ಮಕ್ಕಳಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸಮನಾಗಿರಬೇಕು ಜನಸಂಖ್ಯೆ, ಅದಕ್ಕೆ ನಾವು ಲಿಂಗಾನುಪಾತ ಅಂತ ಕರಿತೇವೆ. ಗಂಡು ಮಕ್ಕಳಿಗಿಂತ ಅತಿ ಹೆಚ್ಚು ಹೆಣ್ಣು ಮಕ್ಕಳು ಇರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಇದೆ ಸರ್, ಹಿಂಗೆ ಹೇಳ್ತಾರೆ ಅನ್ಕೊಡಿ, ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ಬರೆದುಕೊಳ್ಳಿ. ಇದನ್ನ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರೋದು ಕೇರಳ. ಇಲ್ಲಿ ವೆಂಬನಾಡು ಎನ್ನುವಂತ ಸರೋವರ ಐತಿ. ವೆಂಬನಾಡು ಎನ್ನುವಂತ ಸರೋವರ ಎಲ್ಲಿ ಇದೆ ಅಂತ ಕೇಳಿದ್ರೆ ಕೇರಳ ರಾಜ್ಯದಲ್ಲಿ ಇದೆ. ನಾ ಇನ್ನೊಂದು ಹೇಳೋದನ್ನ ಮರ್ತೆ, ನಿಮ್ಗೆ ಮತ್ತೊಮ್ಮೆ ಹೇಳ್ತೇನೆ ನೋಡಿ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಅಂದ್ರೆ ಕೇರಳ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಅಂತ ಕೇಳಿದ್ರೆ ಉಡುಪಿ. ನೋಡಿ, ಬರ್ಕೊಳ್ಳಿ, ಉಡುಪಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದೆ. ಅಂದ್ರೆ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಜಾಸ್ತಿ ಇರುವಂತ ನಮ್ಮ ಕರ್ನಾಟಕದ ಜಿಲ್ಲೆ ಅಂದ್ರೆ ಉಡುಪಿ. ಹಾಗೂ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ. ಕೇರಳದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನ ಬೆಳೀತಾರೆ. ಮುಂದಿನ ಒಂದು ಪ್ರಶ್ನೆ, ತಮಿಳುನಾಡು ರಾಜ್ಯ. ತಮಿಳುನಾಡು ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಚೆನ್ನೈ. ಈ ಚೆನ್ನೈಗೆ ಮುಂಚೆ ಏನಂತ ಕರಿತಿದ್ರಪ್ಪ ಅಂತಂದ್ರೆ ಮದ್ರಾಸ್ ಅಂತ ಕರಿತಿದ್ರು. ಮದ್ರಾಸ್ ಅಂತ ಈ ಚೆನ್ನೈಗೆ ಕರೀತಾ ಇದ್ರು. ಈ ತಮಿಳುನಾಡಿನ ರಾಜ್ಯದ ನೃತ್ಯ ಡ್ಯಾನ್ಸ್ ಯಾವುದು ಅಂತ ಕೇಳಿದ್ರೆ ಅಲ್ಲಿದು ಭರತನಾಟ್ಯ. ಭರತನಾಟ್ಯ ಅಲ್ಲಿಯ ಒಂದು ಪ್ರಸಿದ್ಧವಾದಂಥ ಒಂದು ನೃತ್ಯ ಆಗೈತಿ ಚೆನ್ನೈ ನಗರದಲ್ಲಿ ಮತ್ತು ಇಡೀ ತಮಿಳುನಾಡು ರಾಜ್ಯದಲ್ಲಿ. ಮತ್ತು ಈ ತಮಿಳುನಾಡು ರಾಜ್ಯದ ಹಬ್ಬ ಯಾವುದು ಅಂತ ಕೇಳಿದರೆ ಹಬ್ಬ ಯಾವುದಂದ್ರೆ ಪೊಂಗಲ್. ಈಗ ನಮ್ಮ ಒಂದು ಕರ್ನಾಟಕದ ದಸರಾ ಹೇಗೋ ಒಂದು ಹಬ್ಬ, ಆ ಥರ ತಮಿಳುನಾಡು ರಾಜ್ಯದಲ್ಲಿ ಹಬ್ಬ, ಪ್ರಸಿದ್ಧ ಹಬ್ಬ ಅಂದರೆ ಪೊಂಗಲ್ ಅಂತ ಮಾಡ್ತಾರೆ. ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ರಾಜ್ಯ ಯಾವುದಪ್ಪ ಅಂತಂದರೆ ತಮಿಳುನಾಡು. ನೋಡಿ, ತಮಿಳುನಾಡು ಅತಿ ಹೆಚ್ಚು ಮಳೆಯನ್ನು ಪಡಿತೈತೆ ಚಳಿಗಾಲದಾಗ. ತಮಿಳುನಾಡಿನ ಕೊಡೈಕೆನಾಲ್ ಎಂಬಲ್ಲಿ ಭೂಕಂಪನ ಸಂಶೋಧನಾ ಕೇಂದ್ರ ಐತ್ರಿ. ಏನೈತಿ ಇಲ್ಲಿ? ಭೂಕಂಪ ಸಂಶೋಧನಾ ಕೇಂದ್ರ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದ್ ವೇಳೆ ಭೂಕಂಪ ಆಯ್ತಂದ್ರೆ ಅಲ್ಲಿ ಭೂಕಂಪ ಎಷ್ಟಾಗಿದೆ, ಎಷ್ಟು ಪ್ರಮಾಣದಲ್ಲಿ ಆಗಿದೆ, ಕಡಿಮೆ ಆಗಿದೋ, ಅಲ್ಪ ಪ್ರಮಾಣದಲ್ಲಿ ಏನಾಗಿದೆಯೋ, ಅಥವಾ ಹೆಚ್ಚಾಗಿದೆಯೋ, ಮಧ್ಯಮ ಪ್ರಮಾಣದಲ್ಲಿ ಆಗಿದೋ ಅಂತ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಕೇಂದ್ರ ಎಲ್ಲಿದೆಯಪ್ಪ ಅಂತಂದ್ರೆ ತಮಿಳುನಾಡಿನ ಕೊಡೈಕೆನಾಲ್. ಕೆನಾಲ್ ಅಂತ ನೆನಪಿಟ್ಕೊಳ್ಳಿ, ಕೊಡೈಕೆನಾಲ್ ಎಂಬಂತಲ್ಲಿ ಭೂಕಂಪನ ಸಂಶೋಧನಾ ಕೇಂದ್ರ ಇದೆ. ಮುಂದಿನ ಪ್ರಶ್ನೆ, ಒಡಿಶಾ ರಾಜ್ಯದ ರಾಜಧಾನಿ ಯಾವುದು ಅಂತ. ಸರಿಯಾದ ಉತ್ತರ ಭುವನೇಶ್ವರ. ಒಡಿಶಾ ರಾಜ್ಯದ ರಾಜಧಾನಿ ಅಂತಂದ್ರೆ ಭುವನೇಶ್ವರ. ಇದಕ್ಕೆ ನಾವು ಏನಂತ ಕರಿತೀವಿಪ್ಪ ಅಂದ್ರೆ ಒಡಿಶಾದ ಕಣ್ಣೀರಿನ ನದಿ ಅಂತ ಕರಿತೀವಿ. ಒಡಿಶಾದ ಕಣ್ಣೀರಿನ ನದಿ ಅಂತ ಯಾವ್ದು ಕರಿತೀವಿ ಅಂದ್ರೆ ಮಹಾನದಿಗೆ ಒಡಿಶಾದ ಕಣ್ಣೀರಿನ ನದಿ ಅಂತ ಕರಿತೀವಿ. ಇಲ್ಲಿ ಯಾಕೆ ಒಡಿಶಾದ ಕಣ್ಣೀರಿನ ನದಿ ಅಂತ ಮಹಾನದಿ ಕರಿತೇವೆ ಎನ್ನುವಂತ ಪ್ರಶ್ನೆ ನಿಮ್ಗೆ ಕಾಡುತ್ತೆ, ಹೌದಲ್ವಾ? ಈ ಮಹಾನದಿ ಏನಿದೆಯಲ್ಲ, ಮಹಾನದಿ ಒಡಿಶಾ ರಾಜ್ಯದಲ್ಲಿ ಐತಿ. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆದಂತ ಸಮಯದಲ್ಲಿ ಮಹಾನದಿ ಏನಿದೆಯಲ್ಲ ಒಡಿಶಾ ರಾಜ್ಯದ ತುಂಬೆಲ್ಲ ಬಹಳಷ್ಟು ನೋವನ್ನು, ಸಂಕಷ್ಟವನ್ನು ತಂದಿಡುತ್ತಾ, ಎಲ್ಲರಿಗೂ ಪ್ರವಾಹವನ್ನು ಉಂಟು ಮಾಡುತ್ತಾ, ಎಷ್ಟೋ ಜನರ ಮನೆ, ಆಸ್ತಿ ಪಾಸ್ತಿ ಎಲ್ಲ ನಷ್ಟ ಆಗುತ್ತಾ. ಅದಕ್ಕೋಸ್ಕರ ಈ ಒಂದು ನದಿಗೆ, ಮಹಾನದಿಗೆ ಒಡಿಶಾದ ಕಣ್ಣೀರಿನ ನದಿ ಅಂತ ಕರೀತಾರೆ. ಈ ಒಡಿಶಾ ರಾಜ್ಯದ ಪ್ರಾಚೀನ ಹೆಸರು, ಇಂದಿನ ಕಾಲದಲ್ಲಿ ಒಡಿಶಾ ರಾಜ್ಯಕ್ಕೆ ಏನಂತ ಕರಿತಿದ್ರಪ್ಪ ಅಂದ್ರೆ ಕಳಿಂಗ ಅಂತ ಕರಿತಿದ್ರು. ಕಳಿಂಗ ಅಂತ ಎನ್ನೋ ಹೆಸರು ನೆನಪಿ ಬಂದ ತಕ್ಷಣ ನಿಮ್ಗೆ ಇನ್ನೊಂದು ಘಟನೆ ನೆನಪು ಬರಬೇಕು. ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮೌರ್ಯ ಸಾಮ್ರಾಜ್ಯ ಚಕ್ರವರ್ತಿಯಾಗಿರ್ತಕ್ಕಂಥ ಅಶೋಕ ಚಕ್ರವರ್ತಿ ಒಂದು ಯುದ್ಧ ಮಾಡ್ತಾನೆ, ಕಳಿಂಗ ಯುದ್ಧ. ಜೀವನದಲ್ಲಿ ಮಾಡಿದಂಥ ಮೊದಲ ಮತ್ತು ಕೊನೆಯ ಯುದ್ಧ, ಒಂದೇ ಒಂದು ಯುದ್ಧ ಯಾವುದಪ್ಪ ಅಂತಂದ್ರೆ ಕಳಿಂಗ ಯುದ್ಧ. ಈ ಕಳಿಂಗ ಯುದ್ಧದಲ್ಲಿ ಲಕ್ಷಾನುಗಟ್ಟಲೆ ಜನರು ಪ್ರಾಣ ಕಳ್ಕೊಳ್ತಾರೆ, ಲಕ್ಷಾನುಗಟ್ಟಲೆ ಜನರು ಕೈ ಕಳ್ಕೊಳ್ತಾರೆ, ಕಾಲು ಕಳ್ಕೊಳ್ತಾರೆ, ಕಣ್ಣು ಕಳ್ಕೊಳ್ತಾರೆ. ಇದರಿಂದ ನೊಂದಿರ್ತಕ್ಕಂಥ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ರಾಜತನವನ್ನು ಬಿಟ್ಟು ಆತ ಶರಣನಾಗ್ತಾನೆ. ಯಾವ ಯುದ್ಧದ ನಂತರ ಅಂದ್ರೆ ಕಳಿಂಗ ಯುದ್ಧದ ನಂತರ. ಈ ಕಳಿಂಗ ಯುದ್ಧ ಯಾವಾಗ ಆಯ್ತಂದ್ರೆ ಕ್ರಿಸ್ತ ಶಕ 261 ಈ ಯುದ್ಧ ಆಗಿದೆ. ನೋಡಿ, ಕಳಿಂಗ ಯುದ್ಧ ಇದು ತುಂಬಾ ಮುಖ್ಯ ಇದೆ, ಬರ್ಕೊಳ್ಳಿ. ಭಾರತದ ಅತಿ ಉದ್ದದ ಅಣೆಕಟ್ಟು ಮಹಾನದಿಗೆ ಅಡ್ಡಲಾಗಿ ಕಟ್ಟಿದ್ದಾರ. ಅದು ಯಾವ ಅಣೆಕಟ್ಟು ಅಂದ್ರೆ
ಹಿರಾಕುಡ್ ಅಣೆಕಟ್ಟು. ಭಾರತದ ಅತಿ ಉದ್ದ ಅಣೆಕಟ್ಟು ಯಾವುದು ಅಂತ ಕೇಳಿದರೆ ಹಿರಾಕುಡ್ ಅಣೆಕಟ್ಟು. ಇದು ಯಾವ ನದಿ ಕಟ್ಟಿದ್ದಾರೆ ಅಂತಂದ್ರೆ ಮಹಾನದಿಗೆ. ಮಹಾನದಿ ಏನು ಪ್ರವಾಹ ಉಂಟು ಮಾಡ್ತತ್ತಲ್ಲ, ಅದಕ್ಕೋಸ್ಕರ ಈ ಮಹಾನದಿಯಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತದೆ ಅನ್ಕೊಂಡು ಅಲ್ಲಿ ಒಂದು ಡ್ಯಾಮ್ ಕಟ್ಟಿದಾರ, ಅದು ಹಿರಾಕುಡ್ ಡ್ಯಾಮ್. ಯಾವ ರಾಜ್ಯದಾಗ ಐತಿ ಅಂತ ಕೇಳಿದ್ರೆ ಒಡಿಶಾ ರಾಜ್ಯದಾಗ ಐತಿ. ಯಾವ ನದಿಗೆ ಈ ಡ್ಯಾಮ್ ಕಟ್ಟ್ಯಾರಪ್ಪ ಅಂದ್ರೆ ಮಹಾನದಿ ಕಟ್ಟ್ಯಾರ. ಇಡೀ ನಮ್ಮ ಭಾರತ ದೇಶದಾಗ ಅತಿ ಉದ್ದವಾಗಿರ್ತಕ್ಕಂಥ ಅಣೆಕಟ್ಟು ಯಾವ್ದಂತ ಕೇಳಿದ್ರೆ ಹಿರಾಕುಡ್ ಅಣೆಕಟ್ಟು. ಉದ್ದಿಗೆ ಭಾರತದಲ್ಲಿ ಅತ್ಯಂತ ಉದ್ದಿದೆ ಇದೆ ಅಣೆಕಟ್ಟು. ಹಾಗಾದ್ರೆ ಭಾರತದಲ್ಲಿ ಅತಿ ಎತ್ತರವಾದದಲ್ಲಿ ಕಟ್ಟಿರುವಂತ ಅಣೆಕಟ್ಟು ಯಾವುದಪ್ಪ ಅಂತಂದ್ರೆ ಪರಕ್ಕ ಅಣೆಕಟ್ಟು. ನೋಡ್ರಿ, ಅದ್ರ ಹೆಸರೇ ಪರಕ್ಕ. ಪರಕ್ಕ ಅಣೆಕಟ್ಟು ಅದು ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು ಅಂತಂದ್ರೆ ಹಿರಾಕುಡ್. ಅತಿ ಎತ್ತರದಲ್ಲಿರುವ ಭಾರತ ಅಣೆಕಟ್ಟು ಅಂದ್ರೆ ಪರಕ್ಕ ಅಣೆಕಟ್ಟು. ಇನ್ನು ನೋಡೋಣ, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದಂದ್ರೆ ಚಿಲ್ಕ ಸರೋವರ. ನೋಡಿ, ಇಲ್ಲಿ ಭಾರತದೊಳಗೆ ಸಾಕಷ್ಟು ಸರೋವರಗಳದಾವ. ಅವಾಗಲೇ ಹೇಳಿದೆ ನಾನು, ಉಲ್ಕೆಗಳಿಂದ ನಿರ್ಮಾಣವಾದಂಥ ಸರೋವರ ಲೂನಾರ್ ಸರೋವರ. ಅದು ಎಲ್ಲೈತೆ ಅಂದ್ರೆ ಮಹಾರಾಷ್ಟ್ರದಾಗ ಅದಂತ ಹೇಳಿದ್ದೆ. ಅದೇ ರೀತಿ ಭಾರತದೊಳಗ ಒಂದು ಸರೋವರ ಐತಿ, ಅದು ಅತಿ ಹೆಚ್ಚು ಉಪ್ಪು ನೀರನ್ನು ಹೊಂದೈತಿ. ಅದನ್ನ ಕುಡಿದ್ರೆ ಸಾಕು, ಉಪ್ಪು ಬಹಳಷ್ಟು ಉಪ್ಪಿದೆ. ಸಮುದ್ರ ನೀರು ಹೆಂಗಿರುತ್ತೋ ಅದಕ್ಕಿಂತ ಜಾಸ್ತಿ ನೀರಿದೆ. ಅಂತ ಉಪ್ಪು ನೀರನ್ನು ಹೊಂದಿರುವಂತ ಸರೋವರ ಯಾವುದಂದ್ರೆ ಚಿಲ್ಕ ಸರೋವರ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಒಡಿಶಾ ರಾಜ್ಯದಲ್ಲಿದೆ. ಒಡಿಶಾ ರಾಜ್ಯದಲ್ಲಿದೆ. ಮತ್ತು ಈ ಒಡಿಶಾ ರಾಜ್ಯದಾಗ ಒಂದು ರಾಷ್ಟ್ರೀಯ ಉದ್ಯಾನವನ ಐತ್ರಿ. ಅದು ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಯಾಕೆ ಅಂತ ಕೇಳಿದ್ರೆ ಅದು ಮೊಸಳೆ ಅದಾವಲ್ಲಿ. ಆ ಒಂದು ರಾಷ್ಟ್ರೀಯ ಉದ್ಯಾನವನದಾಗ ಮೊಸಳೆ ಕಂಡು ಬರುತ್ತಾವ. ಹಾಗಾದ್ರೆ ಅದು ಯಾವ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದ್ರೆ ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ. ಹೆಂಗ್ ನೆನ್ಪಿಟ್ಕೊಳ್ಬೇಕಂತ ಕೇಳಿದ್ರೆ ಬೈತಾರ್ರಿ, ನಮ್ಮ ಮನ್ಯಾಗ ಬಹಳಷ್ಟು ಬೈತಾರ್ರಿ. ಬೈತಾರ ಅಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ಬೇಕು. ಯಾರಾದ್ರೂ ನಿಮ್ಮ ಮನೇಲಿ ನಿಮ್ಗೆ ಬೈಯಾಕತ್ತಾರ ಅಂದ್ರೆ ಸರ್ ನಮ್ಮ ಕ್ಲಾಸ್ ಹೇಳಿದ್ರು ಏನಂತ ಕೇಳಿದ್ರು ಅಂದ್ರೆ ಒಂದು ರಾಷ್ಟ್ರೀಯ ಉದ್ಯಾನವನದ ಹೆಸರು ಹೇಳಿದ್ರು, ಅದ್ರ ಹೆಸರು ಬೈತಾರ. ಯಾರಿಗೆ ಬೈತಾರ? ನಿಮಗೆ ಬೈತಾರಲ್ಲ. ಇಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಐತಿ, ಅದ್ರ ಹೆಸರು ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಒಡಿಶಾ ರಾಜ್ಯದಾಗ ಐತಿ. ಇದು ಯಾಕೆ ಫೇಮಸ್ ಆಗೈತಿ ಅಂದ್ರೆ ಇಲ್ಲಿ ಮೊಸಳೆಗಳು ಕಂಡು ಬರ್ತಾವ, ತುಂಬಾ ಮೊಸಳೆಗಳು ಕಂಡು ಬರ್ತಾವ. ಅದಕ್ಕೋಸ್ಕರ ಇದು ಪ್ರಸಿದ್ಧ ಆಗೈತಿ. ಮುಂದಿನ ಒಂದು ಪ್ರಶ್ನೆ, ಪಶ್ಚಿಮ ಬಂಗಾಳ ರಾಜ್ಯ. ಪಶ್ಚಿಮ ಬಂಗಾಳ ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡೋದಾದ್ರೆ ಕಲ್ಕತ್ತಾ. ಈ ಕಲ್ಕತ್ತಾ ಪಶ್ಚಿಮ ಬಂಗಾಳ ರಾಜ್ಯದ ರಾಜಧಾನಿ ಐತಿ. ಈಗ ಪಶ್ಚಿಮ ಬಂಗಾಳದ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ದೀದಿ ಅವರಿದ್ದಾರೆ, ದೀದಿ ಅವರು. ಅದಕ್ಕೋಸ್ಕರ ಈಗ ಸರಿಯಾದ ಉತ್ತರ ನೋಡಿದೀವಿ ಕಲ್ಕತ್ತಾ ಅಂತ. ಈ ಕಲ್ಕತ್ತಾದ ಒಂದು ನಗರದ ಹತ್ರ, ಈ ಕಲ್ಕತ್ತಾದಲ್ಲಿ ಒಂದು ನಗರ ಇದೆ ಹತ್ತಿರದಲ್ಲಿ, ಪ್ಲಾಸಿ ಅಂತ. ಇಲ್ಲಿ ಒಂದು ಯುದ್ಧ ಆಗೈತಿ. ಯಾವುದಂತಂದ್ರೆ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದಂತ ಯುದ್ಧ ಯಾವುದು ಅಂತ ಕೇಳಿದ್ರೆ ಪ್ಲಾಸಿ ಕದನ ಅಥವಾ ಪ್ಲಾಸಿ ಯುದ್ಧ. ಇದು ಯಾವಾಗ ಆಯ್ತಪ್ಪ ಅಂತ ಕೇಳಿದ್ರೆ 1757 ಜೂನ್ 23ರಂದು ಪ್ಲಾಸಿ ಕದನ ನಡೀತದೆ. ಈ ಪ್ಲಾಸಿ ಯುದ್ಧ ಭೂಮಿ ಇರುವ ರಾಜ್ಯ ಯಾವುದಂತ ಕೇಳಿದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಈ ಪ್ಲಾಸಿ ಅನ್ನುವಂಥ ಯುದ್ಧ ಭೂಮಿ ಐತಿ. ಇಲ್ಲಿ 1757 ಜೂನ್ 23ನೇ ತಾರೀಕು ಯುದ್ಧ ಆಗ್ತದ. ಇಲ್ಲಿ ನಮ್ಮ ಭಾರತೀಯ ಬಂಗಾಳದ ಗವರ್ನರ್ ಸೋಲ್ತಾನೆ. ಆತನ ಹೆಸರು ಸಿರಾಜುದೌಲ್. ಸಿರಾಜುದೌಲ್. ಇವ್ರು ಸೋಲಿಸಿದವ್ರು ಯಾರಪ್ಪ ಅಂದ್ರೆ ಬ್ರಿಟಿಷರ ವ್ಯಕ್ತಿ ಒಬ್ಬ ಇರ್ತಾನೆ. ಯಾರು ಗವರ್ನರ್ ಅಪ್ಪ ಅಂತಂದ್ರ ಸಿರಾಜುದೌಲ್ ಇರ್ತಾನೆ. ಈ ಸಿರಾಜುದೌಲ ರಾಬರ್ಟ್ ಕ್ಲೈವ್ ಸಿರಾಜುದೌಲ್ನ ಈ ರಾಬರ್ಟ್ ಕ್ಲೈವ್ ಸೋಲಿಸ್ತಾನ. ಸಿರಾಜುದೌಲ್ ಯಾರಂದ್ರೆ ನಮ್ಮ ಭಾರತೀಯವ. ಈ ರಾಬರ್ಟ್ ಕ್ಲೈವ್ ಯಾರಂದ್ರೆ ಬ್ರಿಟಿಷರ ಎಲ್ಲರೂ ಸೇರಿ ರಾಬರ್ಟ್ ಕ್ಲೈವ್ನ ನೇತೃತ್ವದೊಳಗ ಈತನನ್ನು ಸೋಲಿಸಿಬಿಡ್ತಾರೆ. ಸಿರಾಜುದೌಲ್ನ ನಮ್ಮ ಭಾರತ ದೇಶದ ಮೇಲೆ ಮೊದಲ ಬಾರಿಗೆ ಆಕ್ರಮಣ ಮಾಡ್ತಾರ ಈ ಯುದ್ಧದ ಮೂಲಕ. ಮುಂದೆ ಒಂದು ಯುದ್ಧ ಗೆಲ್ಕೋತಾನ, ನಮ್ಮ ಭಾರತ ದೇಶದಲ್ಲಿ ನೆಲೆಯೂರು ಬಿಡ್ತಾರ ಬ್ರಿಟಿಷರು. ನಂತರ ಅನೇಕ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15ನೇ ತಾರೀಕು ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಸಿಗ್ತದೆ. ಇದು ಇಂಪಾರ್ಟೆಂಟ್ ಇದೆ. ಏನಪ್ಪಾ ಅಂದ್ರೆ ಪ್ಲಾಸಿ ಕದನ ನಡೆದಂಥ ರಾಜ್ಯ ಯಾವುದಂತ ಕೇಳಿದ್ರೆ ಪಶ್ಚಿಮ ಬಂಗಾಳ. ಬರ್ಕೊಳ್ಳಿ. ಹಾಗಾದ್ರೆ ಈ ಕಲ್ಕತ್ತಾ ನಗರ ಇದೆಯಲ್ಲ, ಪಶ್ಚಿಮ ಬಂಗಾಳ ರಾಜಧಾನಿ ಕಲ್ಕತ್ತಾ, ಇದನ್ನ ಕಟ್ಟಿಸಿದವರು ನಿರ್ಮಾಪಕ ಯಾರಪ್ಪ ಅಂತ ಕೇಳಿದ್ರೆ ಜಾಬ್ ಚಾರ್ನಾಕ್. ನೋಡಿ, ಜಾಬ್ ಚಾರ್ನಾಕ್. ಈ ಕಲ್ಕತ್ತಾ ನಗರ ಯಾವ ನದಿ ದಂಡೆ ಮೇಲಿದೆ ಅಂತ ಕೇಳಿದ್ರೆ ಹುಗ್ಲಿ ನದಿ ದಂಡೆ ಮೇಲೈತಿ. ಹುಗ್ಲಿ ಅನ್ನುವಂಥ ನದಿ ಐತಿ. ಆ ನದಿ ದಂಡೆ ಮ್ಯಾಗನೇ ಈ ಕಲ್ಕತ್ತಾ ನಗರ ಐತಿ. ನೋಡ್ರಿ, ಅವಾಗಲೇ ಇನ್ನೊಂದು ಪ್ರಶ್ನೆ ಹೇಳಿದ್ದೆ, ಪಣಜಿ ಅನ್ನುವಂಥ ನಗರ ಐತಿ. ಪಣಜಿ ನಗರ ಯಾವ ನದಿ ದಂಡೆ ಮೇಲೆ ಅದ ಅಂತ ಕೇಳಿದ್ದೆ ನಾನು. ಮಹದಾಯಿ ಅನ್ನುವಂಥ ನದಿ ಐತಿ, ಆ ನದಿ ದಂಡೆ ಮೇಲೆ ಅದ ಅಂತ ಹೇಳಿದ್ದೆ. ಭಾರತದ ಏಕೈಕ ನದಿ ತೀರದ ಬಂದರು ಅಂತ ಕೇಳಿದ್ರೆ ಹುಗ್ಲಿ. ನೋಡ್ರಿ, ಸಮುದ್ರ ದಂಡಿ ಮೇಲೆ ಹಡಗು ಇರ್ತಾವ, ಅದ್ರ ಮುಖಾಂತರ ಬಂದರು ಇರ್ತಾವಲ್ಲಿ ಬೇರೆ ದೇಶಕ್ಕೆ. ಆದ್ರ ಒಂದು ನದಿ ಐತಿ, ನದಿಗೂ ಕೂಡ ಬಂದರು ಐತಿ. ಯಾವ ನದಿ ಅಂತಂದ್ರೆ ಹುಗ್ಲಿ ನದಿ. ಇಡೀ ಭಾರತದ ಏಕೈಕ ನದಿ ತೀರದ ಬಂದರು ಅಂದ್ರೆ ಹುಗ್ಲಿ. ನೋಡಿ, ಭಾರತದ ಮೊದಲ ರಾಜಧಾನಿ ಯಾವುದಂತ ಕೇಳಿದ್ರೆ ಕಲ್ಕತ್ತಾ. ಭಾರತದ ಮೊದಲ ರಾಜಧಾನಿ ಯಾವುದಂತ ಕೇಳಿದ್ರೆ ಕಲ್ಕತ್ತಾ. ನೋಡಿ,
ಮತ್ತು ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತ ರಾಜ್ಯ ಯಾವುದು ಅಂತ ಕೇಳಿದರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಾರೆ, ಅದಕ್ಕೋಸ್ಕರ ಅತಿ ಹೆಚ್ಚು ಭತ್ತ ಬೆಳೆಯುವಂತ ರಾಜ್ಯ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಶಿಮ್ಲಾ ಮತ್ತು ಧರ್ಮಶಾಲಾ. ಇದು ಬಹಳಷ್ಟು ಮುಖ್ಯ ಐತಿ. ಯಾಕಂದ್ರ ನಿಮ್ಗೆಲ್ಲ ಗೊತ್ತಿದೆ, ಕೆಲವೊಬ್ಬರ ಮನೆಯಲ್ಲಿ ಬ್ಯಾಂಕ್ ಅಕೌಂಟ್ ಇರೋದಿಲ್ಲ, ಆದ್ರೆ ಪ್ರತಿಯೊಂದು ಕುಟುಂಬವು ಬ್ಯಾಂಕ್ ಖಾತೆಯನ್ನು ಹೊಂದಿರತಕ್ಕಂಥ ಮೊದಲ ರಾಜ್ಯ ಅಂತ ಕೇಳಿದ್ರೆ ಈ ಹಿಮಾಚಲ ಪ್ರದೇಶ. ಈ ಹಿಮಾಚಲ ಪ್ರದೇಶದಲ್ಲಿ ರಾಷ್ಟ್ರಪತಿಯವರ ಮನೆ ಐತಿ. ಆ ಮನೆಗೆ ಏನಂತ ಕರಿತೀವಿ ಅಂದ್ರೆ ನಿವಾಸ ಅಂತ ಕರಿತೀವಿ. ರಾಷ್ಟ್ರಪತಿಯ ನಿವಾಸ ಎಲ್ಲಿ ಐತಿ ಅಂತ ಕೇಳಿದ್ರೆ ಶಿಮ್ಲಾ ಎನ್ನುವಂತ ರಾಜಧಾನಿ ಒಳಗೈತಿ. ಮತ್ತು ಇದ್ರ ವಿಶೇಷತೆ ಅಪ್ಪ ಅಂತ ಕೇಳಿದ್ರೆ ಹಿಂದೂ ರಾಜ್ಯ ಅಂತ ಕರೀತಾರೆ. ಅತಿ ಹೆಚ್ಚು ಹಿಂದೂಗಳದಾವ ಇಲ್ಲಿ, ಅತಿ ಹೆಚ್ಚು ಹಿಂದೂಗಳಿದಾವ್ರೆ, ಅದಕ್ಕೋಸ್ಕರ ಹಿಂದೂ ರಾಜ್ಯ ಅಂತ ಹಿಮಾಚಲ ಪ್ರದೇಶಕ್ಕೆ ಕರೀತಾರ. ಬಹುತೇಕ ಹಿಂದೂಗಳಿದ್ದಾರೆ ಈ ರಾಜ್ಯದಲ್ಲಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ರಾಜ್ಯ ಅಂತ ಆ ರಾಜ್ಯ ಘೋಷಣೆ ಮಾಡಿಕೊಂಡಿದೆ. ಮತ್ತು ನೀವು ಆಂಬುಲೆನ್ಸ್ ನಂಬರ್ ಮುಂಚೆ 108 ಇತ್ತು, ಈಗ 112 ಮಾಡಿದ್ದಾರೆ. ಆಂಬುಲೆನ್ಸ್ ಆಗಿರ್ಬೋದು ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮುಂಚೆ 100 ಇತ್ತು, 100 ಹೊಡಿತು. ಈಗ 112 112 ನಂಬರ್ ಹೊಡೆದ್ಬಿಟ್ರೆ ಪೊಲೀಸ್ ಜೀಪ್ ಬರುತ್ತೆ, ಹೌದಲ್ವಾ? ಈ 112 ಏನ್ ನಂಬರ್ ಐತಲ್ಲ, ಇದನ್ನು ಫಸ್ಟಿಗೆ ಪ್ರಾರಂಭ ಮಾಡಿದ ರಾಜ್ಯ ಯಾವ್ದು ಅಂತ ಕೇಳಿದ್ರೆ ಇದೇ ಹಿಮಾಚಲ ಪ್ರದೇಶ. ನೋಡಿ, ಹಿಮಾಚಲ ಪ್ರದೇಶದಲ್ಲೇ ಫಸ್ಟಿಗೆ ಇದನ್ನ ಉದ್ಘಾಟನೆ ಮಾಡ್ತಾರೆ. 112 ನಂಬರ್ ಐತಲ್ಲ, ನೀವು ಪೊಲೀಸರ ಗಾಡಿ ಬರೆದಿರ್ತಾರೆ 112 ಅಂತೇಳಿ, ಅದನ್ನು ಪ್ರಾರಂಭಿಸಿದ ಮೊದಲ ರಾಜ್ಯ ಅಂದ್ರ ಈ ಹಿಮಾಚಲ ಪ್ರದೇಶ. ಮತ್ತು ಚೀನಾ ದೇಶದೊಂದಿಗೆ ಗಡಿ ಹಂಚಿಕೊಂಡೈತಿ. ಇದು ಎಲ್ಲಿ ಯಾವ ದೇಶದ ಬಾರ್ಡರ್ ಐತೆ ಅಂದ್ರೆ ಭಾರತದ ಅತ್ಯಂತ ಕೊಟ್ಟ ಕಡೆಯ ರಾಜ್ಯ ಇದು ಯಾವುದಂದ್ರೆ ಹಿಮಾಚಲ ಪ್ರದೇಶ. ಇದು ಯಾವ ದೇಶದ ಜೊತೆ ಗಡಿ ಹಂಚ್ಕೊಂಡೈತಿ ಅಂದ್ರ ಚೀನಾ ದೇಶದ ಜೊತೆ ಗಡಿಯನ್ನು ಹಂಚ್ಕೊಂಡೈತಿ. ಮತ್ತು ಇಲ್ಲಿ ಸಟ್ಲೇಜ್ ನದಿಗೆ ಬಾಕ್ರಾ ನಂಗಲ್ ಎನ್ನುವಂತ ಅಣೆಕಟ್ಟನ್ನು ಕಟ್ಟಿಬಿಟ್ರ. ಯಾವ ಒಂದು ನದಿಗೆ ಇಂಪಾರ್ಟೆಂಟ್ ನೋಡಿ, ಸಟ್ಲೇಜ್ ಎನ್ನುವಂತ ನದಿ ಐತಿ, ಅಲ್ಲಿ ಒಂದು ಡ್ಯಾಮ್ ಕಟ್ಟ್ಯಾರ. ಯಾವ್ದಂದ್ರೆ ಬಾಕ್ರಾ ನಂಗಲ್ ಅಂತ ಡ್ಯಾಮ್ ಕಟ್ಟ್ಯಾರ. ಇದಕ್ಕೆ ನಾವು ಗೋವಿಂದ ಸಾಗರ ಡ್ಯಾಮ್ ಅಂತ ಕರಿತೀವಿ. ಡ್ಯಾಮ್ ಅಂದ್ರೆ ಒಂದೇ, ಅಣೆಕಟ್ಟು ಅಂದ್ರೆ ಒಂದೇ. ನೋಡಿ, ಇಂಗ್ಲಿಷ್ ನಲ್ಲಿ ಡ್ಯಾಮ್ ಅಂತಾರೆ, ಕನ್ನಡದಲ್ಲಿ ಅಣೆಕಟ್ಟು ಅಂತ ಕರೀತಾರೆ. ನೀವೆಲ್ಲ ಬಹುತೇಕ ಡ್ಯಾಮ್ ಅಂತ ಕರಿತೀರಿ, ನೀವು ಅಣೆಕಟ್ಟು ಅಂದ್ರೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಇಷ್ಟೊತ್ತು ನಾವು ರಾಜ್ಯಗಳ ಬಗ್ಗೆ ನೋಡಿದೀವಿ. ಇನ್ನೊಂದು ಸ್ವಲ್ಪ ರಾಜ್ಯಗಳಿದಾವೆ, ಮುಂದಿನ ಒಂದು ಕ್ಲಾಸ್ನಾಗ ರಾಜ್ಯಗಳ ಬಗ್ಗೆ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಇಲ್ಲಿ ಸೌರವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದಾವೆ ಅಂತಂದ್ರೆ ಪ್ರಸ್ತುತ 8 ಗ್ರಹಗಳಿದಾವೆ. ಸೌರವ್ಯೂಹದಲ್ಲಿ 8 ಗ್ರಹಗಳಿದಾವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಈ ತರ 8 ಗ್ರಹಗಳಿರೋದು ನಿಮ್ಗೆ ಗೊತ್ತೈತಿ. ಆದ್ರ ಈ ಮುಂಚೆ ಎಷ್ಟು ಗ್ರಹಗಳಿದ್ದವಪ್ಪ ಅಂದ್ರೆ 9 ಗ್ರಹಗಳಿದ್ವು. ಆದ್ರೆ ಒಂದು ಗ್ರಹವನ್ನು ತೆಗೆದುಹಾಕಿಬಿಟ್ರು. 2006ರಲ್ಲಿ ಜಕ್ ಗಣರಾಜ್ಯ ಅಂತ ಐತಿ. ಅಲ್ಲಿ ಜಕ್ ಗಣರಾಜ್ಯದಾಗ ಪ್ರೇಗ್ ಎನ್ನುವಂತ ಊರದ, ಆ ಪ್ರೇಗ್ನಲ್ಲಿ ಒಂದು ಸಮ್ಮೇಳನ ನಡೆಸಿ ಗ್ರಹಗಳ ಪಟ್ಟಿಯಿಂದ 9ನೇ ಗ್ರಹ ಇತ್ತಲ್ಲ ಪ್ಲೂಟೋ, ಆ ಗ್ರಹವನ್ನ ತೆಗೆದು ಹಾಕಿಬಿಟ್ರು. ಇದನ್ನ ಯಾಕೆ ತೆಗೆದ್ರಪ್ಪ ಅಂತಂದ್ರ, ಗ್ರಹ ಅನ್ಸ್ಕೊಳ್ಬೇಕಾಗಿತ್ತಂದ್ರ ಭೂಮಿ ಹೇಗೆ ಸುತ್ತುತ್ತೋ ಆ ತರ ಎಲ್ಲ ಗ್ರಹಗಳು ಸೂರ್ಯನನ್ನ ಸುತ್ತಬೇಕು. ಆದ್ರೆ ಈ ಪ್ಲೂಟೋ ಗ್ರಹ ಹಂಗ್ ಮಾಡ್ತಿದ್ದಿಲ್ಲ. ಇದು ಒಂದ್ಸಲ ಸೂರ್ಯನ ಹತ್ರ ಬರೋದು, ಒಂದ್ಸಲ ಭೂಮಿ ಹತ್ರ ಹೋಗೋದು, ಬಹಳಷ್ಟು ದೂರ ಹೋಗೋದು, ಮೆತ್ರ ಬರೋದು, ಈ ತರ ಮಾಡಾಕಿತ್ತು. ಅದಕ್ಕೋಸ್ಕರ ನೀ ಗ್ರಹ ಬ್ಯಾಡಪ್ಪ, ನಿಮ್ಮ ನಡಿ ಮನಿಗೆ ಅಂತೇಳಿ ಪ್ಲೂಟೋ ಗ್ರಹವನ್ನ ಗ್ರಹದ ಸ್ಥಾನಮಾನದಿಂದ 2006ರಿಂದ ತೆಗೆದು ತೆಗೆದ್ಬಿಟ್ರ. ಅದಕ್ಕೋಸ್ಕರ 2006ರಲ್ಲಿ ಇದನ್ನು ಪ್ಲೂಟೋ ಗ್ರಹವನ್ನ ತೆಗೆದು ಕುಬ್ಜ ಗ್ರಹ ಅಂತ ಮಾಡ್ಯಾರ. ಹಾಗಾದ್ರೆ ಪ್ರಸ್ತುತ ಎಷ್ಟು ಗ್ರಹಗಳಿದಾವಪ್ಪ ಅಂತಂದ್ರೆ 8 ಗ್ರಹಗಳಿರೋದನ್ನ ನಿಮ್ಗೆ ಗೊತ್ತಿದೆ. ಎಲ್ರಿಗೂ ಶುಭವಾಗ್ಲಿ, ಧನ್ಯವಾದಗಳು. ತಮಗೆಲ್ಲ ಕ್ಲಾಸ್ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕ್ಲಾಸ್ ಏನಾದರೂ ತಿಳಿಲಿಲ್ಲಪ್ಪ ಅಂತಂದ್ರೆ, ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ ಕ್ಲಾಸ್ನಲ್ಲಿ ಕೂಡ. ಜೊತೆಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದಾಕ್ರಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ ಏನೇ ಇದ್ರು. ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ, ಮುಂದಿನ ಒಂದು ಕ್ಲಾಸ್ನಾಗ ಶೀಘ್ರದಲ್ಲಿ ಮಾಡ್ತೀನಿ. ಅದರಲ್ಲಿ ಇನ್ನೂ ಉಳಿದಂಥ ಅನೇಕ ರಾಜ್ಯಗಳದಾವಲ್ಲ, ಆ ರಾಜ್ಯಗಳು, ರಾಜಧಾನಿ ಮತ್ತು ವಿಶೇಷತೆ ಏನನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಇದ್ದೀನಿ. ತಮಗೆಲ್ರಿಗೂ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.